ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಬಿರಿಯಾನಿ ಅಂದರೆ ತುಂಬ ರೆಸಿಪಿ ಹಾಕಿದ್ದೀನಿ ಬಿರಿಯಾನಿಯಲ್ಲಿ. ಇವತ್ತು ಆಂಬೂರ್ ದಮ್ ಬಿರಿಯಾನಿ ತುಂಬ ಟೇಸ್ಟು. ಇದು ತುಂಬ ಫೇಮಸ್ಸು, ಆಂಬೂರ್ ಸ್ಟಾರ್ ಬಿರಿಯಾನಿ ಅಂತ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಆಂಬೂರ್ ಸ್ಟಾರ್ ದಮ್ ಬಿರಿಯಾನಿಗೆ ಇದಕ್ಕೆ ಬೇಕಾಗಿರೋ ಸಾಮಾನು ತುಂಬ ಕಡಿಮೆನೇ, ಆದರೆ ಮೆಷರ್ಮೆಂಟ್ ಕ್ಲೀನಾಗಿ ಇಟ್ಕೊಂಡು ಮಾಡಬೇಕು. ಇದಕ್ಕೆ ಅಕ್ಕಿ ಅಂದರೆ ಜೀರಾ ರೈಸೇ ಹಾಕಬೇಕು, ಸೀರಗ ಸಂಬ ಅಕ್ಕಿ. ಮತ್ತು ಅದಕ್ಕೊಂದು ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟ್ ಅಂದರೆ ಕಾಶ್ಮೀರಿ ಚಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಪೇಸ್ಟು. ಆ ಪೇಸ್ಟೇ ಮೇಯ್ನು. ಎಲ್ಲ ಕ್ಲೀನಾಗಿ ಮೆಷರ್ಮೆಂಟ್ ಅಳತೆ ಇಟ್ಕೊಂಡು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಮಾಡಿದ್ರೆ ಪದೇ ಪದೇ ಅದನ್ನೇ ಮಾಡ್ತೀರಾ ಫ್ರೆಂಡ್ಸ್. ನಾನು ಒಂದು ಸಣ್ಣ ಬಟ್ಲಲ್ಲಿ ನೀರು ಇಟ್ಟಿದ್ದೀನಿ. ಇದು ಏನಕ್ಕಂದರೆ ಈ ಮೆಣಸಿನ್ಕಾಯಿ ಎಲ್ಲ ಅದರಲ್ಲಿ ಹಾಕಿ ಕುದಿಸ್ಬೇಕು ಒಂದು 2 ನಿಮಿಷ, ಜಾಸ್ತಿ ಇಲ್ಲ. ಇದು ಎಷ್ಟು ಮೆಣಸಿನ್ಕಾಯಿ ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ಒಂದು 20, ಗುಂಟೂರು ಮೆಣಸಿನ್ಕಾಯಿ ಒಂದು 10. ಮೆಷರ್ಮೆಂಟ್ ಕ್ಲೀನಾಗಿರ್ಬೇಕಂತ ಹೇಳೋದ್ನಲ್ಲ, ಅದಕ್ಕೆ ಈ ಅಳತೆ ಕ್ಲೀನಾಗಿ ಎಣಿಸಿ ಇಟ್ಟಿದ್ದೀನಿ. 20 ಬೇಡಿಗೆ ಮೆಣಸಿನ್ಕಾಯಿ, 10 ಗುಂಟೂರು ಮೆಣಸಿನ್ಕಾಯಿ. ನಿಮ್ಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು 5 ನೀವು ಬೇಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಮಾಡ್ಕೋಬೋದು. ಯಾಕಂದರೆ 1 kg ಸೀರಗ ಸಂಬ ಹಾಕಿ 1 kg ಚಿಕನ್, ಅದಕ್ಕೆ ಮೆಷರ್ಮೆಂಟ್ ಸರಿಯಾಗಿ ಹೇಳ್ತಾ ಇದ್ದೀನಿ. ಈಗ ಇದು ಒಂದು 2 ನಿಮಿಷ ಕುದೀತು, ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ಒಗ್ಗರಣೆಗೆ 200 ಗ್ರಾಮ್ ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಚಕ್ಕೆ ಒಂದು 4, ಒಂದು 7-8 ಲವಂಗ, ಮತ್ತು ಏಲಕ್ಕಿ, ಕಪ್ಪು ಏಲಕ್ಕಿ 4, ವೈಟ್ ಏಲಕ್ಕಿ 2, ಕಲ್ಲುವ ಸ್ಟಾರ್ 1, ಮೆಂತ್ಯ ಸೊಪ್ಪು, ಒಣಗಿದ ಮೆಂತ್ಯ ಸೊಪ್ಪು ಅಂದರೆ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಆವಾಗಲೇ ಇಡಲಿಲ್ಲ, ಇವಾಗ ಇಡ್ತಾಯಿದ್ದೀನಿ ನೋಡಿ. ಒಂದು ಜಾಪತ್ರೆ ಜಾಸ್ತಿ ಹಾಕಿದ್ರೆ ಮಧ್ಯ ಬಾಯಲ್ಲಿ ಸಿಕ್ಕಿದ್ರೆ ಅದು ಕಹಿ ಟೇಸ್ಟ್ ಒಂಥರ ಚೇಂಜ್ ಆಗುತ್ತೆ. ಅದರಿಂದ ಒಂದೇ ಒಂದು ಜಾಪತ್ರೆ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಸರಿಯಾಗಿ 200 ಗ್ರಾಮ್ ಎಣ್ಣೆ, ರಿಫೈಂಡ್ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಸರಿಯಾಗಿ 200 ಗ್ರಾಮು. ಒಂದು ಸ್ವಲ್ಪ ಉಳಿಸೋಣ ಅಂತ ನೋಡ್ತೀನಿ, ಇಲ್ಲ ಅದನ್ನು ಹಾಕ್ಬಿಟ್ಟೆ. 200 ಗ್ರಾಮ್ ಎಣ್ಣೆ ಚೆನ್ನಾಗಿ ಕಾದಿದ ತಕ್ಷಣ ಫಸ್ಟು ಎಳೆ ಹಾಕ್ಬಿಟ್ಟು ಆಮೇಲೆ ಚಕ್ಕೆ ಲವಂಗ ಎಲ್ಲ ಒಂದೊಂದೇ ಸೇರಿಸ್ಕೊಬರೋಣ. ಚಕ್ಕೆ ಲವಂಗ, ಸ್ಟಾರು, ಮತ್ತು ಮರಾಠಿ ಮೊಗ್ಗು, ಕಲ್ಲುವ ಒಂದು ಮಿಸ್ ಆಗಿದೆ ಇವತ್ತು, ಮಿಕ್ಕಿದ್ದೆಲ್ಲ ಹಾಕಿದ್ದೀನಿ. ಲಾಸ್ಟಲ್ಲಿ ಕಸ್ತೂರಿ ಮೇಥಿ, ಇದು ಹೋಮ್ ಮೇಡ್ ಕಸ್ತೂರಿ ಮೇಥಿ. ನಾನು ಬೇಸಿಗೆಯಲ್ಲಿ ಅದು ರೇಟ್ ಕಡಿಮೆ ಇರುತ್ತೆ, ಅವಾಗ ತಂದು ಒಣಗಿಸ್ಕೊಂಡು ಇಟ್ಕೊಳ್ಳೋದು. ಇನ್ನೊಂದು ಅದು ಫ್ರೆಶ್ ಆಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ ನಾವು ಮನೇಲಿ ಮಾಡೋದು. ಮೀಡಿಯಮ್ ಫ್ಲೇಮ್ಗಿಟ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಒಂದು 1/4 kg ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಸೇರಿಸಿ ಈಗ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಎಲ್ಲ ಫ್ರೈ ಮಾಡ್ಕೊಳ್ಳಿ, ಫಾಸ್ಟಲ್ಲಿ ಇಡೋಕ್ಕೆ ಹೋಗಬೇಡಿ. ಹಸಿಮೆಣ್ಸಿನ್ಕಾಯಿ ಒಂದು 4 ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತಳ ಗಟ್ಟಿ ಇರೋ ಪಾತ್ರೆ ಇಟ್ಟು ನೀವು ಫ್ರೈ ಮಾಡಿದ್ರೆ ಸೀದೋಗಲ್ಲ, ಇನ್ನೊಂದು ಟೇಸ್ಟು ಚೇಂಜ್ ಆಗುತ್ತೆ. ಅದರಿಂದ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು, ತಳ ಗಟ್ಟಿ ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೊಟೊ 200 ಗ್ರಾಮ್ ಟೊಮೊಟೊ ಸಣ್ಣ ಪೀಸಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆಗಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ನಾನು ಮೊದಲು ಪುದೀನ ಸೊಪ್ಪು ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಈಗ ಎಲ್ಲ ಒಂದೊಂದು ಹಿಡಿ, ಜಾಸ್ತಿ ಏನಿಲ್ಲ, ಒಂದೊಂದು ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, 2 ಸೇರಿಸಿ ಮಿಕ್ಸ್ ಮಾಡಿ. ಇನ್ನು ನಾವು ಶುಂಠಿ ಬೆಳ್ಳುಳ್ಳಿ ಸೇರಿಸಿಲ್ಲ ಪೇಸ್ಟು. ಇದು ಒಂದು ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಸೇರಿಸೋಣ. 1 kgಗೆ 5 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೆಗೆದಿಟ್ಟಿದೆ. ಈಗ ಅದನ್ನೇ ಸೇರಿಸ್ತಾ ಇರೋದು. 1 kg ಅಕ್ಕಿ, 1 kg ಚಿಕನು. ಇದಕ್ಕೆ ಮೆಷರ್ಮೆಂಟು 5 ಟೇಬಲ್ ಸ್ಪೂನು, ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಳ ಹಿಡಿಯುತ್ತೆ. ಇವಾಗ ತಳ ಹಿಡಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. 1 ಪಿಂಚ್ ಉಪ್ಪು ಸೇರಿಸ್ಕೊಂಡ್ರೆ ತಳ ಹಿಡಿಯಲ್ಲ. ಈಗ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಚೆನ್ನಾಗಿ ಹೋಗಿದೆ. ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಂಡು, ಆಮೇಲೆ ಕೊನೆಗೆ ನಾವು ಮೆಣಸಿನ್ಕಾಯಿ ಪೇಸ್ಟು ಫಸ್ಟೇ ಬೇಯಿಸಿಟ್ಟಿದ್ವಲ್ಲ, ಆ ಮೆಣಸಿನ್ಕಾಯಿ ಪೇಸ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಮೆಣಸಿನ್ಕಾಯಿ ಬೇಯಿಸಿರೋ ನೀರು ವೇಸ್ಟ್ ಮಾಡಬೇಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು, ಅದನ್ನು ಆಮೇಲೆ ಹಾಕೋಣ. ಈಗ ಇದೆಲ್ಲ ಆಯಿತು. ಈಗ ಅರಿಶಿನ ಪುಡಿ, ನೀವು ಎಣ್ಣೆಗೆ ಅರಿಶಿನ ಪುಡಿ ಸೇರಿಸಿದ್ರೆ ಕಲರ್ ಚೆನ್ನಾಗಿರುತ್ತೆ, ಬಿರಿಯಾನಿ ಕಲರ್ ಚೆನ್ನಾಗಿ ಬರುತ್ತೆ. ಅದರಿಂದ ಎಣ್ಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ.
ನೋಡಿ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಮೊಸರು ಸೇರಿಸ್ಕೊಳ್ಳೋಣ. 1 kgಗೆ 100 ml ಅಂದರೆ 100 ಲೀಟ್ರಲ್ಲಿ ಅರ್ಧ ಹಾಕಿದ್ರೆ ಸಾಕು. ಗಟ್ಟಿ ಮೊಸರು, ಹುಳಿ ಇಲ್ಲದೆ ಇರೋ ಮೊಸರು. ಯಾಕಂದರೆ ನಾವು ಟೊಮೊಟೊ ಎಲ್ಲ ಸೇರಿಸಿದ್ದೀವಿ, ಮೊಸರು ಸೇರಿಸಿದ್ದೀವಿ. ಇವತ್ತು ನಿಂಬೆಹಣ್ಣು ಸೇರಿಸಲ್ಲ ನಾನು. ಒಂದು ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ಬೋದು. ಮೊಸರು ಟೊಮೊಟೊ, ನಾಟಿ ಟೊಮೊಟೊ ಸೇರಿಸಿದ್ದೀನಿ, ಅದರಿಂದ ಸೇರಿಸಲ್ಲ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಸೇರಿಸಿದ್ದೀನಿ. ಈಗೆಲ್ಲ ಸೇರಿಸಿ ಫ್ರೈ ಮಾಡಿಕೊಂಡು ಚಿಕನ್ ಕ್ಲೀನಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ 4-5 ಸತಿ ತೊಳೆದು ನೀರಿಲ್ಲದೆ ಎತ್ತಿಟ್ಟಿದ್ದೀನಿ. ಅದನ್ನು ಸೇರಿಸಿ ಚೆನ್ನಾಗಿ ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 5ರಿಂದ 10 ನಿಮಿಷ ಬೇಕಾದರೂ ಮಾಡ್ಬೋದು. ಅದು ಚೆನ್ನಾಗಿ ಅದರಲ್ಲೇ ಫ್ರೈ ಆಗಬೇಕು. ಮೊಸರು ಸೇರಿಸಿದ ತಕ್ಷಣ ತಳ ಹಿಡಿಯೋದು ಕಡಿಮೆ ಆಗುತ್ತೆ, ತಳ ಬಿಟ್ಕೊಳ್ಳುತ್ತೆ, ಹಿಡ್ದಿರೋದು ಬಿಟ್ಕೊಳ್ಳುತ್ತೆ. ಈಗ ನೋಡಿ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನು. ಈಗ ಮಿಕ್ಸಿ ಜಾರ್ ಕ್ಲೀನಾಗಿ ತೊಳೆದು ಆ ನೀರು ಸೇರಿಸ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ನೀರೇನು ನಾನು ಸೇರಿಸಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು, ಮಿಕ್ಸಿ ಜಾರ್ ತೊಳೆದಿರೋ ನೀರು ಮಾತ್ರ, ಬೇರೆ ನೀರು ಸೇರಿಸಲ್ಲ ಇದಕ್ಕೆ. ಮಿಕ್ಸಿ ಜಾರ್ ತೊಳೆದಿರೋ ನೀರು ಮಾತ್ರ ಈಗ ನಾನು ಸೇರಿಸೋದು. ಬೇರೆ ನೀರು ಏನು ಜಾಸ್ತಿ ಸೇರಿಸಿಲ್ಲ, ಬರೀ ಒಂದು ಸಣ್ಣ ಲೋಟ ನೀರು ಮಾತ್ರ ಸೇರಿಸಿರೋದು. ಈಗ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಸ್ಟವಲ್ಲಿಟ್ಟು ಅದನ್ನು ಒಂದು ಬೇಯಿಸ್ಬಿಡೋಣ. ಚಿಕನ್ ಚೆನ್ನಾಗಿ ಬೇಯಬೇಕು. ನೋಡಿ ಇಷ್ಟೇ ನೀರು ನಾನು ಸೇರಿಸಿರೋದು. ಈಗ ಒಂದು ತಟ್ಟೆ ಹಾಕಿ ಮುಚ್ಚಿ ಅದು ಬೇಯಕ್ಕೆ ಬಿಟ್ಬಿಡೋಣ. ಇನ್ನೊಂದು ಕಡೆ ನಾನು ನೀರು ಇಟ್ಟಿದ್ದೀನಿ. ಅನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು, ಅಂದರೆ ಫುಲ್ ಬೇಯಿಸಲ್ಲ, ಒಂದು 60% ಅಷ್ಟೇ ಬೇಯಿಸೋದು. ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸೇರಿಸಿ ನೀರು ಚೆನ್ನಾಗಿ ಕುದಿ ಬರಬೇಕಾದ್ರೆ ತೊಳೆದಿರೋ ಅಕ್ಕಿನ ಹಾಕಿ ಬಸ್ಬಿಡೋದು. ಒಂದು 60% ಬೇಯಿಸಬೇಕು. ಈಗ ಒಂದು ಚಕ್ಕೆ, ಲವಂಗ, ಏಲಕ್ಕಿ 3 ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ನಾನು ಅರ್ಧ ಗಂಟೆ ಮುಂಚೆನೇ ಅಕ್ಕಿ ತೊಳೆದು ನೆನೆ ಹಾಕಿದ್ದೀನಿ. ಇದು ಸೀರಗ ಸಂಬ ಅಕ್ಕಿ. ಸೀರಗ ಸಂಬ ಅಕ್ಕಿ ಮಾತ್ರ ಇದು ಟೇಸ್ಟು ಚೆನ್ನಾಗಿರೋದು. ಈ ಬಿರಿಯಾನಿ ಆಂಬೂರ್ ಸ್ಪೆಷಲ್ ಬಿರಿಯಾನಿ ಇದು, ಆಂಬೂರ್ ಸ್ಟಾರ್ ದಮ್ ಬಿರಿಯಾನಿ. ಇದಕ್ಕೆ ಸೀರಗ ಸಂಬ ಮಾತ್ರ ಚೆನ್ನಾಗಿರೋದು. ಈ ಬಿರಿಯಾನಿಗೆ ನೀವು ಬಾಸುಮತಿ ರೈಸೆಲ್ಲ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಬೇಕಾದರೆ ನೀವು ಕೋಲಂ ರೈಸಲ್ಲೂ ಮಾಡ್ಕೋಬೋದು. ಆದರೆ ನಾನಿವತ್ತು ಸೀರಗ ಸಂಬಾನೇ ಹಾಕಿದ್ದೀನಿ. ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇದು ಒಂದು 5 ನಿಮಿಷ ಆದರೆ ಸಾಕು, ನಾವು ಬಸ್ಬಿಡೋಣ. ಒಂದು 60% ಬೇಯಬೇಕು, ಜಾಸ್ತಿ ಬೇಯಿಸೋಂಗಿಲ್ಲ ಇದನ್ನು. ಈಗ ಅನ್ನ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಫಸ್ಟೇ ಎಣ್ಣೆ 1 ಸ್ಪೂನ್ ಹಾಕಿದ್ದೀನಿ. ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ಏಲಕ್ಕಿ ಹಾಕಿ ಬೇಯಿಸ್ತಾ ಇದ್ದೀನಿ. ಒಂದು 60%, ಫುಲ್ ಬೇಯಿಸೋಂಗಿಲ್ಲ ಇದು. ಇನ್ನು 60% ಮಸಾಲ ಹಾಕಿದ್ದೀವಲ್ಲ, ಚಿಕನ್ ಮಸಾಲ, ಅದರಲ್ಲಿ ಬೇಯಿಸಬೇಕು. 40%, 60% ಇದರಲ್ಲಿ ಬೇಯಿಸ್ತೀವಿ, ಇನ್ನು 40% ಚಿಕನಲ್ಲಿ ಬೇಯಿಸ್ತೀವಿ. ಈಗ ಆಯಿತು, 60% ಬೆಂದಿದೆ. ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ಬಸ್ತು ಬಿಡೋಣ ಇದನ್ನು. ಅನ್ನ ಬಸ್ತಿದ್ದೀನಿ. ಈಗ ಚಿಕನ್ ನೋಡೋಣ. ನೋಡಿ, ನಾನು ನೀರು ಜಾಸ್ತಿ ಹಾಕಲೇ ಇಲ್ಲ, ಎಕ್ಸ್ಟ್ರಾ ನೀರು ಸೇರಿಸಲೇ ಇಲ್ಲ. ನೋಡಿ, ಅದರಲ್ಲೇ ಚಿಕನ್ನಲ್ಲಿರೋ ನೀರೇ ಎಷ್ಟೊಂದು ಬಿಟ್ಕೊಂಡಿದೆ. ಚಿಕನ್ನು ಚೆನ್ನಾಗಿ ಬೆಂದಿದೆ, ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ಮತ್ತು ಕಲರ್ ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ಬರೀ ಮೆಣಸಿನ್ಕಾಯಿ, ಏನು ಮೆಣಸಿನ್ಕಾಯಿ ಅಂದರೆ ಬೆಳಿಗ್ಗೆ ಮೆಣಸಿನ್ಕಾಯಿ ಹಾಕಿದ್ರೇ ಈ ಕಲರ್ ಬರೋದು. ಉಪ್ಪು ಎಲ್ಲ ಸರಿಯಾಗಿದೆ. ನಾವು ಉಪ್ಪು ಒಂದು ಸ್ವಲ್ಪ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೋಬೋದು. ನೀವು ಜಾಸ್ತಿ ಒಂದೇ ಸತಿ ಜಾಸ್ತಿ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಹಣ್ಣಕ್ಕೂ ಅಷ್ಟೇ ಉಪ್ಪು ಕಡಿಮೆ ಸೇರಿಸ್ಕೊಳ್ಳಿ. ಆಮೇಲೆ ಸಾಕಾಗಿಲ್ಲ ಅಂದರೆ ಈ ಗೊಜ್ಜಲ್ಲಿ ನಾವು ಇದು ಉಪ್ಪು ಸೇರಿಸ್ಕೋಬೋದು. ಚಿಕನ್ ಬೆಂದಿದೆ. ಈಗ ಬಸ್ತಿರೋ ಹಣ್ಣ ಎಲ್ಲ ಸೇರಿಸ್ಕೊಳ್ಳೋಣ. ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಇದೆ, ಅದರಿಂದ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ಇವಾಗ ಈ ಸ್ಟೇಜಲ್ಲಿ ಸೇರಿಸ್ಕೋಬೇಕು. ಈಗ ಉಪ್ಪು ಸೇರಿಸಿದ್ದೀನಿ, ಅದರಿಂದ ಮಿಕ್ಸ್ ಮಾಡಿಬಿಟ್ಟು ಬಸ್ತಿರೋ ಹಣ್ಣನ ಇದಕ್ಕೆ ಸೇರಿಸ್ಕೊಳ್ಳೋಣ. 60% ಬಂದಿದೆ ಅಷ್ಟೇ, ಇನ್ನು 40% ಈ ಮಸಾಲ ಜೊತೆಗೆ ನಾವು ಬೇಯಿಸ್ಕೋಬೇಕು. ಈಗ ಬೇಯಿಸಿರೋ ಹಣ್ಣು ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಡೆಯಲ್ಲ, ಬಾಸುಮತಿ ಮಾತ್ರನೇ ಒಡೆಯೋದು. ಏನೇ ಮಿಕ್ಸ್ ಮಾಡೋದು ಈ ಹಣ್ಣ ಒಡೆಯಲ್ಲ. ಅದರಿಂದ ನೀವು ಸೈಡಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ತುಂಬ ಅಂತೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಒಡೆಯಲ್ಲ ಅಂದರೂ ನಾವು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಒಡೆಯುತ್ತೆ.
ಇದು 60% ಬೇಯಿಸಿದ್ದೀವಿ, ಅದರಿಂದ ಜಾಸ್ತಿ ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ನೋಡಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೇಕಾದರೆ ಪುದೀನ ಸೊಪ್ಪು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಒಂದು 10 ನಿಮಿಷ ದಮ್ಮಿಟ್ರೆ ಬಿರಿಯಾನಿ 100% ರೆಡಿ. ಕೆಳಗಡೆ ಲೈಟಾಗಿ ಗೊಜ್ಜು ಬಿಡಿ, ಇಲ್ಲಾಂದರೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ನ ಏನು ಇನ್ನೊಂದು ಸ್ವಲ್ಪ ಬೇಯಬೇಕಂದ್ರೆ ನೀವು ಬಸ್ತಿರೋ ಗಂಜಿ ಇದೆಯಲ್ಲ, ಆ ಗಂಜಿನೇ ಒಂದು ಅರ್ಧ ಲೋಟ ಚೊಂಬಿಸ್ಬಿಡಿ. ಕ್ಲೀನಾಗಿ 100% ಕ್ಲೀನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೋಬೋದು. ಅನ್ನ ಬೆಂದಿಲ್ಲ, ಗೊಜ್ಜು ಒಂದು ಸ್ವಲ್ಪನೇ ಇದೆ ಅಂದರೆ ಬಸ್ತಿರೋ ನೀರು ಮಾತ್ರ ಹಾಕಿ, ಬೇರೆ ನೀರು ಏನು ಹಾಕೋಕ್ಕೆ ಹೋಗಬೇಡಿ, ಅದೇ ಸಾಕಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ಟೇಬಲ್ ಸ್ಪೂನು ತುಪ್ಪ ಸೇರಿಸಿದ್ರೆ ಸಾಕು. ಈಗ ಅದೆಲ್ಲ ಸೇರಿಸ್ಬಿಟ್ಟು ತುಪ್ಪ ನೋಡಿ, ಟೇಬಲ್ ಸ್ಪೂನಲ್ಲಿ ತುಪ್ಪ ಒಂದು 2 ಸ್ಪೂನ್ ಹಾಕಿ, ತುಪ್ಪ ಎಲ್ಲ ಹಾಕಿದ್ಮೇಲೆ ತಟ್ಟೆ ಹಾಕಿ ಮುಚ್ಚಿಬಿಟ್ಟು ಅದಕ್ಕೆ ಮೇಲೆ ನಾವು ಬಸ್ತಿರೋ ಗಂಜಿನ ಇಡಿ. ಈಗ ತಟ್ಟೆ ಹಾಕಿ ಮುಚ್ಚಿಟ್ಟಿದ್ದೀನಿ. ಅದ್ರ ಮೇಲೆ ನಾನು ಬಸ್ತಿರೋ ಅನ್ನ ಬಸ್ತೀವಲ್ಲ ಆವಾಗಲೇ ಅದೇ ಗಂಜಿನ ಇಟ್ಟರೆ ಬೇಗ ದಮ್ಮಾಗುತ್ತೆ, ಇನ್ನೊಂದು ಬಿಸಿಯಾಗೇ ಇರುತ್ತೆ. 10 ನಿಮಿಷ ಆಯಿತು, ನೋಡೋಣ. ಈಗ ಬಿರಿಯಾನಿ 100% ರೈಸ್ ಬಂದಿದೆ. ಪ್ಲೇಟ್ ತೆಗಿತಾ ಇರಬೇಕಾದ್ರೆ ಸ್ಮೆಲ್ಲು ತುಂಬ ಚೆನ್ನಾಗಿದೆ, ಘಮ ಘಮ್ಮ ಅಂತ ವಾಸನೆ. ಕಲರು ತುಂಬ ಚೆನ್ನಾಗಿದೆ, ಅನ್ನ ಒಂದಕ್ಕೊಂದು ಅಂಟ್ತಾ ಇಲ್ಲ, ಬಿಡಿ ಬಿಡಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಇವಾಗ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಬಿಟ್ಬಿಡಿ. ಚೆನ್ನಾಗಿ ಹಂಗೆ ಬಿಸಿ ಬಿಸಿಯಾಗೇ ಇರುತ್ತೆ. ಈ ಚಳಿಗೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ದಮ್ಮಲ್ಲಿ ಇಟ್ಟಿರೋದ್ರಿಂದ ಮೇಲ್ಗಡೆ ಗಂಜಿ ಬೇರೆ ಇಟ್ಟಿದ್ದೀವಿ, ಬಿಸಿ ಹಂಗೆ ಇರುತ್ತೆ. ಸಂಜೆ ತನಕ ಹಂಗೆ ಇರುತ್ತೆ. ಇವಾಗ ಮಧ್ಯಾಹ್ನ, ಸಂಜೆ ತನಕ ಇರುತ್ತೆ ಹಂಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ ಸಾಕು. ಫ್ರೆಂಡ್ಸ್, ಆಂಬೂರ್ ಸ್ಪೆಷಲ್ಲು ಶಾರ್ಪ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಅನ್ನ ನೋಡಬೇಕಾದ್ರೆ ತಿನ್ನೋಕ್ಕೆ ಆಸೆ ಜಾಸ್ತಿ ಆಗ್ತಾಯಿದೆ. ಒಂದು ಬಾಯಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈ ಆಂಬೂರ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನೋಡೋಣ.